ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಬಂದಂತ ತೀರ್ಪನ್ನ ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೆ ನ್ಯಾಯ ಸಿಕ್ಕಿದೆ ಅಂತ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಅಫ್ಕೋರ್ಸ್ ಇದು ನಾಡಿನ ಮಹಿಳೆಯರಿಗೆ ಸಿಕ್ಕಿರೋ ನ್ಯಾಯ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ಬಂದಿರೋ ತೀರ್ಪನ್ನ ಹಲವರು ಸ್ವಾಗತಿಸ್ತಾ ಇದ್ದಾರೆ. 1 by 1 ಅವರ ಸ್ವಾಗತ ಮತ್ತು ಪೋಸ್ಟ್ಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಮೀನ್ವೈಲ್ ಲೋಹಿತ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ. ಸರ್, ಈಗ 10 ವರ್ಷದ ಒಳಗಡೆ ಏನಾದ್ರು ಶಿಕ್ಷಾ ಪ್ರಮಾಣವನ್ನು ತಗೊಂಡ್ಬಿಟ್ರೆ ಮಾತಾಡೋದಾ? ಎಸ್, ಹೈಕೋರ್ಟ್ನಲ್ಲಿ 10 ವರ್ಷದ ಒಳಗಡೆ ಇರುವಂಥ ಪ್ರಕರಣಗಳು ಶಿಕ್ಷೆ ಆದಾಗ ಬೇಲ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಹೈಕೋರ್ಟ್ನಲ್ಲಿ ಈ ಪ್ರಕರಣದಲ್ಲಿ ಅಂದರೆ ಕನ್ವಿಕ್ಟೆಡ್ ಬೇಲ್ ಅಂತ ಕೊಡ್ತಾರೆ ಅಪೀಲ್ ಹೋದಾಗ. ಸೊ 14 ವರ್ಷ ಹೋದಾಗ ಅದು ಜೀವಾವಧಿ ಅಂತ ಆದಾಗ ಬಹಳ ಕಷ್ಟ ಬೇಲ್ ಆಗುವಂಥದ್ದು, ಸಿಗಲ್ಲ, ಅಷ್ಟು ಲಿಬರ್ಟಿ ಸಿಗಲ್ಲ. ಹಾಗಾಗಿ ಈ ಎಲ್ಲ ಪ್ರಕರಣವನ್ನು ನೋಡಿದಾಗ ಮುಂದೆ ನಾಳೆ ಕೊಡುವಂಥದ್ರ ಮೇಲೆ ನಾವು ಅದನ್ನ ಕಾಮೆಂಟ್ ಮಾಡ್ಬೋದು. ಆದರೆ ಇನ್ನೊಂದು ಪ್ರಮುಖವಾದ ಪ್ರಕರಣ ಇದ್ದಾವೆ, ಅದಕ್ಕೆ ನಾವೆಲ್ಲರೂ ಕೂಡ ಕಾದು ಕುಂತ್ಕೋಬೇಕಾಗುತ್ತೆ. ಯಾವುದು ಅಂದರೆ ಈ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡೋಗಿರೋ ಪ್ರಕರಣ ಇದೆಯಲ್ಲ, ಅದು ಇತಿಹಾಸ ಬರೋದಂಥದ್ದು. ಯಾಕಂದ್ರೆ ಇವೆಲ್ಲವೂ ಕೂಡ ತಾವು ಮಾಧ್ಯಮದಲ್ಲಿ ತೋರಿಸಿ ಅಥವಾ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಸೂಚನೆಯನ್ನು ಕೊಟ್ಟಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲದಂತ ನಡೆದ ಪ್ರಕರಣ. ಆದರೆ ಆ ಪ್ರಕರಣ ನಿನ್ನನ್ನು ಮತ್ತೆ ಸಮಾಜವನ್ನು ನೀವು ಇದರ ತೋರಿಸ್ರು ಕೂಡ ನಾನು ಇದನ್ನ ಟ್ಯಾಂಪರ್ ಮಾಡಬಲ್ಲೆ, ಇದ್ರ ನಾನು ಮುಗಿಸ್ಬಲ್ಲೆ, ಈ ಸಾಕ್ಷಿಯನ್ನೇ ನಾನು ಏನೋ ಒಂದು ಪುಸ್ಲಾಯಿಸಬಲ್ಲೆ ಅನ್ನೋ ಮಾಡುವಂಥದ್ದು ಕೇಸ್ ಅದು. ಸೊ ಅದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅಂದರೆ ನೀವು ಕಳ್ಳ ಸಿಕ್ಕ ತಕ್ಷಣ ಕಳ್ಳ ಓಡೋಗ್ತಾ ಇಲ್ಲ, ನಿಮ್ಮನ್ನು ಸಾಯಿಸಕ್ಕೂ ಕೂಡ ಬರ್ತಿದ್ದಾರೆ, ಚುಚ್ಚಕ್ಕೂ ಕೂಡ ಬರ್ತಿದ್ದಾರೆ. ಆ ರೀತಿಯಾದ ಪ್ರಕರಣ ಅದು, ಟ್ಯಾಂಪರ್ ಮಾಡೋದು ಎವಿಡೆನ್ಸ್. ಸೊ ಆ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೋ ಅವರ ಕೈವಾಡಗಳಿದ್ದಾವೆ. ಈಗಾಗಲೇ ಎಲ್ಲರೂ ಕೂಡ ಜೈಲ್ಗೆ ಹೋಗ್ಬೋದಾರೆ ಆ ಪ್ರಕರಣದಲ್ಲಿ. ಕೆಲವರು ಒಬ್ರು ಹೋಗಿಲ್ಲ ಅನ್ನೋದು ಕೂಡ ಇದೆ, ಹೈಕೋರ್ಟ್ ಅಲ್ಲಿ ಬೇಲ್ ಆಯ್ತು ಅಂತ ಹೇಳಿ. ಸೊ ಆ ಪ್ರಕರಣವನ್ನ ಈ ಪ್ರಕರಣಕ್ಕೆ ನಾವು ಜೋಡಿಸಿದಾಗ ಸಾಕ್ಷಿ ನಾಶದ ಪ್ರಮುಖ ಅಂಶಗಳು ಈ ಪ್ರಕರಣದಲ್ಲಿ ಈಗಾಗಲೇ ಡಿಸ್ಕಸ್ ಆಗಿರುತ್ತೆ.